ಕ್ವಿಕ್ 25ಗೆ ಸ್ವಾಗತ. ನಾನು ಮಾಲ್ತೇಶ್. ಈ ಕ್ಷಣದ ಟಾಪ್ 25 ಸುದ್ದಿನ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿನ ಬಳಿಕ ಸ್ವಪಕ್ಷದ ವಿರುದ್ಧವೇ ಸೋಮಣ್ಣ ಮುನಿಸಿಕೊಂಡಿದ್ದಾರೆ. ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತಹ ಸೋಮಣ್ಣ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಅಮಿತ್ ಶಾ ಭೇಟಿಗೆ ಅವಕಾಶ ಕೇಳಿದ್ದು ಇವತ್ತು BL ಸಂತೋಷ್ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ಅಮಿತ್ ಶಾ ಅವರನ್ನ ಭೇಟಿಯಾಗೋ ಸಾಧ್ಯತೆ ಇದೆ. ಇನ್ನು ಕಾಂಗ್ರೆಸ್ ಬಿಜೆಪಿ ನಡುವೆ ಅಯೋಧ್ಯೆ ವಾರ್ ಮುಂದುವರೆದಿದೆ. ರಾಮ ಏನು ಬಿಜೆಪಿಯ ಪೇಟೆಂಟಾ ಅಂತ ಪ್ರಶ್ನಿಸಿದ ಕಾಂಗ್ರೆಸ್ಗೆ ಸಂಸದ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ. ರಾಮನ ಪೇಟೆಂಟ್ ಬಿಜೆಪಿಗೆ ಕೊಟ್ಟಿದ್ದೇ ಕಾಂಗ್ರೆಸ್. ರಾಮನನ್ನ ಕಾಂಗ್ರೆಸ್ಸಿಗರು ಭಕ್ತಿ ಭಾವದಿಂದ ಪೂಜಿಸಿದ್ದಿದ್ರೆ ಬಿಜೆಪಿಗೆ ಯಾಕೆ ಈ ಪೇಟೆಂಟ್ ಸಿಗ್ತಾ ಇತ್ತು? ಕಾಂಗ್ರೆಸ್ಗೆ ರಾಮರಾಜ್ಯದ ಮೇಲೆ ನಂಬಿಕೆ ಇದೆಯಾ? ರಾಮನ ಅಸ್ತಿತ್ವವನ್ನೇ ಕೋರ್ಟ್ನಲ್ಲಿ ಪ್ರಶ್ನಿಸಿದ್ದರು ಅಂತ ಗುಡುಗಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ಪರ ಪ್ರತಿಭಟನೆ ನಡೀತಾ ಇದೆ. ಕಾರ್ತಿಕ್ ಅವರ ಪತ್ನಿ ಮೇಲೆ ಭವಾನಿ ರೇವಣ್ಣ ಹಲ್ಲೆ ಮಾಡಿದ್ದಾರೆ. ಪರಿಣಾಮ ಕಾರ್ತಿಕ್ ಅವರ ಪತ್ನಿಗೆ ಗರ್ಭಪಾತ ಆಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಹೀಗಾಗಿ ರೇವಣ್ಣ ಫ್ಯಾಮಿಲಿ ವಿರುದ್ಧ ಹಾಸನದ NR ವೃತ್ತದಲ್ಲಿ ನೂರಾರು ಮಹಿಳೆಯರು ಪ್ರತಿಭಟನೆ ನಡೆಸಿದ್ರು. ಮಾಜಿ ಶಾಸಕ AT ರಾಮಸ್ವಾಮಿ ನೇತೃತ್ವದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಇನ್ನು ಪ್ರತಾಪ್ ಸಿಂಹ ನ್ಯಾಷನಲ್ ಲೀಡರಾ ಅಂತ ಪ್ರಶ್ನಿಸಿದ್ದ CM ಪುತ್ರ ಯತೀಂದ್ರಗೆ ಪ್ರತಾಪ್ ಸಿಂಹ ತಿರುಗೇಟನ್ನು ಕೊಟ್ಟಿದ್ದಾರೆ. ಖಂಡಿತ ನಾನು ನ್ಯಾಷನಲ್ ಲೀಡರ್ ಅಲ್ಲ. ಬರವಣಿಗೆ ಮೂಲಕ ಹೆಸರು ಸಂಪಾದಿಸಿ ಈ ಸ್ಥಾನಕ್ಕೆ ಬಂದಿದ್ದೀನಿ. ಅಪ್ಪನ ನೆಲೆ ಬಿಡಿಸಿ ಬಾದಾಮಿಗೆ ಓಡಿಸುವವರು ನ್ಯಾಷನಲ್ ಲೀಡರ್. ತಾನು ಹೇಳಿದ ವರ್ಗಾವಣೆ ಲಿಸ್ಟ್ಗೆ ಸಹಿ ಮಾಡುವಂತೆ CM ಮೇಲೆ ಒತ್ತಡ ತೋರುವವರು ನ್ಯಾಷನಲ್ ಲೀಡರ್ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ರಾಜಧಾನಿಯ ಕೆಲವೆಡೆ 3 ದಿನಗಳ ಕಾಲ ವಿದ್ಯುತ್ ಕಡಿತ ಆಗಲಿದೆ. ತಾವರೆಕೆರೆ ವ್ಯಾಪ್ತಿಯ ಚನ್ನೇನಹಳ್ಳಿ, ಯರ್ರಪ್ಪ ಕೈಗಾರಿಕಾ ಪ್ರದೇಶ, ಯಲಚಗುಪ್ಪೆ, ಗಂಗಪ್ಪನಹಳ್ಳಿ, ಮಾಚೋಹಳ್ಳಿ ಈ ವ್ಯಾಪ್ತಿಯ ಹಳ್ಳಿಗಳು, ಜೊತೆಗೆ ಕಲ್ಪ ಕೈಗಾರಿಕೆ ಪ್ರದೇಶ, ಚಿಕ್ಕಗೊಲ್ಲರಹಟ್ಟಿ, KG ಲಕ್ಕೇನಹಳ್ಳಿ, ಮಂಚನಬೆಲೆ ಕಾಲೋನಿ, ಸೀಗೆಹಳ್ಳಿ ಗೇಟ್, ಕಡಬಗೆರೆ ಕ್ರಾಸ್, ಅರ್ಕಾವತಿ ಬಡಾವಣೆ ಸೇರಿ ಸುತ್ತಮುತ್ತಲಿನ ಏರಿಯಾಗಳಲ್ಲಿ ವಿದ್ಯುತ್ ವ್ಯತ್ಯಯ ಆಗುತ್ತೆ. ಇನ್ನು ಬೆಂಗಳೂರಿನ JJ ನಗರದಲ್ಲಿ ಅಂದರ್ ಬಾಹರ್ ಆಡ್ತಾ ಇದ್ದಂಥವರು ಅರೆಸ್ಟ್ ಆಗಿದ್ದಾರೆ. ಪೊಲೀಸರು 6 ಮಂದಿ ಆರೋಪಿಗಳನ್ನ ಬಂಧಿಸಿ 86,87,000 ರೂಪಾಯಿ ನಗದನ್ನು ವಶಕ್ಕೆ ಪಡೆದಿದ್ದಾರೆ. ಅಪಾರ್ಟ್ಮೆಂಟ್ನ ಫ್ಲಾಟ್ ಒಂದರಲ್ಲಿ ಜೂಜಾಟ ನಡೆಸ್ತಾ ಇದ್ರು. ಸದ್ಯ ಅಪಾರ್ಟ್ಮೆಂಟ್ ಮಾಲೀಕ ನಾಪತ್ತೆಯಾಗಿದ್ದಾರೆ. ಬೆಂಗಳೂರಿನ ಮಹದೇವಪುರದ ನಿರ್ವಾಣಾ ಸ್ಪಾ ಮೇಲೆ CCB ದಾಳಿ ಮಾಡಿ 40 ಮಹಿಳೆಯರನ್ನು ರಕ್ಷಿಸಿತ್ತು. ಈ ಬಗ್ಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ B ದಯಾನಂದ್ ಮಾಹಿತಿ ನೀಡಿದ್ದಾರೆ. 33 ಭಾರತೀಯ ಮಹಿಳೆಯರು, 7 ಮಂದಿ ವಿದೇಶಿ ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿದೆ. CCB ಪೊಲೀಸರ ದಾಳಿ ವೇಳೆ 47 ಗ್ರಾಹಕರು ಸಿಕ್ಕಿಬಿದ್ದಿದ್ದಾರೆ. ಸ್ಪಾ ಮಾಲೀಕ ಅನಿಲ್ ರೆಡ್ಡಿ ಅರೆಸ್ಟ್ ಆಗಿದ್ದು 5.18 ಲಕ್ಷ ಹಣ ಜಪ್ತಿ ಮಾಡಲಾಗಿದೆ. 4 ವರ್ಷದ ಮಗನನ್ನೇ ಕೊಂದು ಸೂಟ್ ಕೇಸ್ನಲ್ಲಿ ಸಾಗಿಸ್ತಾ ಇದ್ದ ಪಾಪಿ ತಾಯಿ ಅರೆಸ್ಟ್ ಆಗಿದ್ದಾಳೆ. ಸ್ಟಾರ್ಟ್ಅಪ್ ಫೌಂಡರ್ ಮತ್ತು CEO ಆಗಿರುವಂತಹ ಸುಚನಾ ಬಂಧಿತ ಆರೋಪಿ. ಗೋವಾದ ಖಾಸಗಿ ಹೋಟೆಲ್ನಲ್ಲಿ ಮಗನನ್ನ ಕೊಲೆ ಮಾಡಿದ್ದಳು. ಬಳಿಕ ಸೂಟ್ ಕೇಸ್ನಲ್ಲಿ ಶವ ಇಟ್ಟು ಟ್ಯಾಕ್ಸಿಯಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ಲು. ಸದ್ಯ ಚಿತ್ರದುರ್ಗದ ಐಮಂಗಲ ಪೊಲೀಸರಿಂದ ಆರೋಪಿ ಸುಚನಾ ಸೇಠ್ ಅರೆಸ್ಟ್ ಆಗಿದ್ದಾಳೆ. ಗೋವಾ ಪ್ರವಾಸಕ್ಕೆ ಹೋಗಿದ್ದ ಸುಚನಾ ಸೇಠ್ ಗೋವಾದ ಹೋಟೆಲ್ನಲ್ಲೇ ಮಗನನ್ನ ಕೊಂದಿದ್ಲು. ಹೋಟೆಲ್ ರೂಮ್ನಲ್ಲಿ ರಕ್ತದ ಕಲೆ ಕಂಡಂತ ಪೊಲೀಸ್ ಸಿಬ್ಬಂದಿ ಪ್ರಶ್ನಿಸಿದಾಗ ಆರೋಪಿ ಕಳ್ಳಾಟ ಆಡಿದ್ದಾಳೆ. ವಿಷಯ ಗೋವಾ ಪೊಲೀಸರಿಗೆ ಗೊತ್ತಾಗಿ ಟ್ಯಾಕ್ಸಿ ಡ್ರೈವರ್ನ ಸಂಪರ್ಕಿಸಿದ್ದಾರೆ. ಹೈವೇ ಬಳಿ ಪೊಲೀಸ್ ಠಾಣೆ ಕಂಡಾಕ್ಷಣ ಗಾಡಿ ನಿಲ್ಲಿಸುವಂತೆ ಸೂಚನೆ ನೀಡಿದ್ದಾರೆ. ಟ್ಯಾಕ್ಸಿ ಚಾಲಕ ಐಮಂಗಲ ಪೊಲೀಸ್ ಠಾಣೆ ಬಳಿ ಕಾರು ನಿಲ್ಲಿಸಿದ್ದು ಆರೋಪಿಯನ್ನ ಬಂಧಿಸಲಾಗಿದೆ. ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದದ ಕಿಡಿ ಆತಂಕ ಮೂಡಿಸಿದೆ. ಗಡಿ ಹೋರಾಟದಲ್ಲಿ ಬೆಳಗಾವಿ ಸೇರಿ 865 ಪ್ರದೇಶಗಳು ಕರ್ನಾಟಕದ ಕೈ ತಪ್ಪುತ್ತಾ ಅನ್ನೋ ಆತಂಕ ನಿರ್ಮಾಣ ಆಗಿದೆ. ಮಹಾರಾಷ್ಟ್ರ ಸರ್ಕಾರ ಸದ್ದಿಲ್ಲದೆ ಮಹತ್ವದ ದಾಖಲೆಗಳನ್ನು ಸಂಗ್ರಹಿಸ್ತಾ ಇದೆ. ಕರ್ನಾಟಕದಲ್ಲಿರುವಂತಹ ಮರಾಠಿ ಭಾಷಿಕರಿಗೆ ಮಹಾತ್ಮ ಫುಲೆ ಆರೋಗ್ಯ ವಿಮಾ ಯೋಜನೆಯನ್ನು ಜಾರಿಗೆ ತರಲಾಗ್ತಾ ಇದೆ. ಆರೋಗ್ಯ ವಿಮಾ ಯೋಜನೆ ಹೆಸರಿನಲ್ಲಿ ಮಹಾರಾಷ್ಟ್ರ ಸರ್ಕಾರದ ಷಡ್ಯಂತ್ರ ನಡೀತಾ ಇದೆ. ಬೆಳಗಾವಿ, ಕಾರವಾರ, ಬೀದರ್, ಕಲಬುರಗಿ ಸೇರಿ ಗಡಿಭಾಗದ 865 ಪ್ರದೇಶದಲ್ಲಿ ಮಹಾರಾಷ್ಟ್ರ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಮಾಡಲಾಗ್ತಾ ಇದೆ. ಮಧ್ಯವರ್ತಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಶಿಫಾರಸು ಪತ್ರದೊಂದಿಗೆ ಅರ್ಜಿ ಸ್ವೀಕಾರ ನಡೀತಾ ಇದೆ. ರಾಜ್ಯದ್ರೋಹಿ ಯೋಜನೆಗೆ ಬೆಳಗಾವಿ ನಗರದ ಪ್ರತಿಷ್ಠಿತ ಆಸ್ಪತ್ರೆಗಳೂ ಸಾಥ್ ನೀಡ್ತಾ ಇದೆ. ಕರ್ನಾಟಕದ ಗಡಿ ವಿವಾದಕ್ಕೆ ಮಹಾರಾಷ್ಟ್ರ ಸರ್ಕಾರ ತುಪ್ಪ ಸುರಿತಾ ಇದೆ. ನಾಡದ್ರೋಹಿ MES ಪುಂಡರಿಗೆ ಮಹಾ ಸರ್ಕಾರ ಅಧಿಕಾರದ ಬಲ ನೀಡ್ತಾ ಇದೆ. CM ಪರಿಹಾರ ನಿಧಿಯಿಂದ MES ನಾಡದ್ರೋಹಿಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಖಾನಾಪುರ ತಾಲೂಕಿನ ರಂಜನಾ ದೇಸಾಯಿ ಹೃದಯ ಶಸ್ತ್ರಚಿಕಿತ್ಸೆಗೂ ಹಣ ನೀಡಲಾಗಿದೆ. ಹಾರ್ಟ್ ಆಪರೇಷನ್ಗೆ ಮಹಾರಾಷ್ಟ್ರ CM ಪರಿಹಾರ ನಿಧಿಯಿಂದ 1 ಲಕ್ಷ ಹಣ ಕೊಡಲಾಗಿದೆ. ಕರವೇ ನಾರಾಯಣಗೌಡ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದ ಹಾಗೆ ಮತ್ತೆ ಖಾಕಿ ವಶ ಆಗಿದ್ದಾರೆ. ಕನ್ನಡ ನಾಮಫಲಕ ಅಳವಡಿಕೆಯ ಕಡ್ಡಾಯಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಕೇಸ್ನಲ್ಲಿ ಜೈಲು ಸೇರಿದ್ದರು. ಇದೇ ಕೇಸ್ನಲ್ಲಿ ಇವತ್ತು ಜೈಲಿನಿಂದ ಹೊರಬರ್ತಾ ಇದ್ದಾಗೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಮತ್ತೆ ವಶಕ್ಕೆ ಪಡೆದಿದ್ದಾರೆ. 2017ರ ಹಳೆ ಕೇಸ್ನಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ.
ನಾಮಫಲಕಗಳಲ್ಲಿ ಶೇಕಡಾ 60ರಷ್ಟು ಕನ್ನಡ ಬಳಕೆ ಕಡ್ಡಾಯ ಮಾಡಿ ಸರ್ಕಾರ ಆದೇಶ ನೀಡಿದೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವಂತಹ ನಾಡದ್ರೋಹಿ ಎಂಇಎಸ್ ಪ್ರತಿಭಟನೆ ನಡೆಸಿತು. ಬೆಳಗಾವಿಯ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಮಧ್ಯೆ ಕರುನಾಡು ವಿಜಯ ಸೇನೆಯ ಕಾರ್ಯಕರ್ತರು ಕೂಡ ದಿಢೀರಂತ ಪ್ರತಿಭಟನೆ ನಡೆಸಿದ್ರು. ನಾಡದ್ರೋಹಿ ಎಂಇಎಸ್ ಮನವಿ ಸ್ವೀಕರಿಸದಂತೆ ಜಿಲ್ಲಾಧಿಕಾರಿಗೆ ಆಗ್ರಹಿಸಿದರು. ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ. ರಾಜ್ಯಾದ್ಯಂತ 30ಕ್ಕೂ ಹೆಚ್ಚು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 4 ಕಡೆ, ರಾಮನಗರದಲ್ಲಿ 2 ಕಡೆ, ಮಂಡ್ಯ, ವಿಜಯನಗರ, ಬಳ್ಳಾರಿ ಸೇರಿ ರಾಜ್ಯಾದ್ಯಂತ 30ಕ್ಕೂ ಹೆಚ್ಚು ಕಡೆ ಭ್ರಷ್ಟ ಅಧಿಕಾರಿಗಳ ಬೆವರಿಳಿಸಿದ್ದಾರೆ. ಪಿಡಬ್ಲ್ಯೂಡಿ, ಪಿಡಿಒ, ಬೆಸ್ಕಾಂ, ಕೆಆರ್ಐಡಿಎಲ್ ಹಾಗೆ ಪಂಚಾಯತ್ ಸದಸ್ಯತ್ವ ಜೊತೆಗೆ ಟೌನ್ ಪ್ಲಾನಿಂಗ್ ಆಫೀಸರ್ಗಳ ಮೇಲೇನು ಇವತ್ತು ಅವರ ಮನೆಗಳ ಮೇಲೆ ದಾಳಿ ಮಾಡಿ ತಲಾಶ್ ನಡೆಸಲಾಗ್ತಾ ಇದೆ. ಚಿಕ್ಕಮಗಳೂರಿನ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ 100 ಮರಗಳ ಮಾರಣ ಹೋಮ ಆಗಿದೆ. 50 ವರ್ಷದಷ್ಟು ಹಳೆಯ 100 ಮರಗಳನ್ನು ಕಡಿದಿದ್ದಾರೆ. ಸಾಗುವಾನಿ ಬೀಟೆ ಮರಗಳನ್ನು ಕಡಿದು ಸಾಗಾಟ ಮಾಡಿದ್ದಾರೆ. ಇದೇ ಕೇಸ್ನಲ್ಲಿ 3 ಅರಣ್ಯ ಸಿಬ್ಬಂದಿ ಅಮಾನತಾಗಿದ್ದಾರೆ. ಫಾರೆಸ್ಟ್ ಗಾರ್ಡ್ ಸದ್ದಾಂ ಹುಸೇನ್, ಅರುಣ್, ಡಿಆರ್ಎಫ್ಒ ಸುನಿಲ್ ಅನ್ನೋರನ್ನ ಅಮಾನತು ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಾದ್ರಿಪುರದಲ್ಲಿ ಖದೀಮರು ಕೈಚಳಕ ತೋರಿಸಿದ್ದಾರೆ. ಕೃಷ್ಣಪ್ಪ ಅನ್ನೋರಿಗೆ ಸೇರಿದ ಮೇಕೆಗಳನ್ನು ಕದ್ದೊಯ್ದಿದ್ದಾರೆ. 60,000 ಬೆಲೆ ಬಾಳೋ ಮೇಕೆಗಳನ್ನು ಕೊಟ್ಟಿಗೆಯಿಂದಲೇ ಎಸ್ಕೇಪ್ ಮಾಡಿಬಿಟ್ಟಿದ್ದಾರೆ. ಜಾನುವಾರುಗಳ ಕಳ್ಳತನದಿಂದ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ದುಬೈನಿಂದ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡ್ತಾ ಇದ್ದ ಖದೀಮರು ಸಿಕ್ಕಿಬಿದ್ದಿದ್ದಾರೆ. ಮಂಗಳೂರು ಏರ್ಪೋರ್ಟ್ನಲ್ಲಿ 98.68 ಲಕ್ಷ ಮೌಲ್ಯದ ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ಕ್ಯಾಪ್ಸೂಲ್ಗಳಲ್ಲಿ ಚಿನ್ನವನ್ನ ತುಂಬಿಸಿ ಸಾಗಿಸ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಇನ್ಸ್ಟಾ ರೀಲ್ಸ್ ಮಾಡೋದನ್ನ ವಿರೋಧಿಸಿದ್ದಕ್ಕೆ ಪತಿಯನ್ನೇ ಪತ್ನಿಯೊಬ್ಬಳು ಕೊಂದ ಘಟನೆ ಬಿಹಾರದ ಬೇಗುಸರಾಯ್ನಲ್ಲಿ ನಡೆದಿದೆ. ರಾಣಿ ಕುಮಾರಿ ಎಂಬ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡೋ ಗೀಳನ್ನ ಬೆಳೆಸ್ಕೊಂಡಿದ್ದು. ಈ ರೀತಿಯಾಗಿ ರೀಲ್ಸ್ ಮಾಡಬೇಡ ಅಂತ ಹೇಳಿದ್ದಕ್ಕೆ ಪತಿ ಮಹೇಶ್ವರ್ನನ್ನ ಕೊಂದುಬಿಟ್ಟಿದ್ದಾಳೆ. ಸದ್ಯ ರಾಣಿ ಕುಮಾರಿಯನ್ನ ಬಂಧಿಸಲಾಗಿದೆ. ರಾಷ್ಟ್ರಪತಿ ಭವನದಲ್ಲಿ ಇವತ್ತು ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಭಾರತದ ಕ್ರಿಕೆಟಿಗ ವೇಗಿ ಬೌಲರ್ ಮೊಹಮ್ಮದ್ ಶಮಿ ಅರ್ಜುನ ಪ್ರಶಸ್ತಿಗೆ ಭಾಜನರಾದರು. ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ಶಮಿ ದಾಖಲೆಯನ್ನ ಬರೆದಿದ್ದರು. ಕೇವಲ 7 ಮ್ಯಾಚ್ನಲ್ಲೇ 24 ವಿಕೆಟ್ಗಳನ್ನು ಪಡೆದು ಶಮಿ ದಾಖಲೆ ನಿರ್ಮಿಸಿದ್ದರು.